ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನಾಗ್ತದೆ ನನಗೊಂದು ಗೊತ್ತಾಗ್ತಿಲ್ವಲ್ಲ. ಯಾವ್ದೋ ದುಷ್ಟಶಕ್ತಿಯ ನಿಯಂತ್ರಣದಲ್ಲಿ ನಾನಿದ್ದೀನಿ ಅಂತ ನನ್ಗನ್ನಿಸ್ತಾ ಇದೆಯಲ್ಲ. ಅದಕ್ಕೇನಾ ನಾನ್ ವಿಶಾಲ್ನ ಸಾಯ್ಸಕ್ ಹೋಗಿದ್ದು. ಮತ್ತಿವತ್ತು ಇದ್ದಕ್ಕಿದ್ದ ಹಾಗೆ ದಿಗ್ವಿಜಯನ ಸಾಯಿಸೋ ಪ್ರಯತ್ನ ಆಯ್ತು. ಯಾವ ಶಕ್ತಿ ಇರ್ಬೋದು? ಈಗ ನೋಡಿದ್ರೆ ಆ ಪ್ರೇತಾತ್ಮದ ದಿಗ್ಬಂಧನದಲ್ಲಿ ನಾನಿದ್ದೀನಿ. ಯಾಕೆ ಹೀಗಾಗ್ತಿದೆ ನನ್ಗೆ? ಯಾಕೆ ನನ್ ಶಕ್ತಿ ಪ್ರಯೋಗ ಆಗ್ತಿಲ್ಲ? ಹೇಗೋ ಆದಿಶೇಷನ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾಳಲ್ಲ, ಕರ್ಕೊಂಡ್ ಬರ್ಲಿ. ಅಂದ್ರೆ ಇಷ್ಟು ದಿನ ನನ್ನ ಆದಿಶೇಷ ತ್ರಿಶೂಲ್ ಎಲ್ಲಿದ್ದಾನೆ ಅಂತ ಅವಳಿಗೆ ಗೊತ್ತಿತ್ತು. ಹಾಗಾದ್ರೆ ನನ್ ತ್ರಿಶೂಲ್ ಇಷ್ಟು ದಿನ ಅವಳ ಬಂಧನದಲ್ಲೇ ಇದ್ನ? ಏನಾದ್ರೂ ಆಗಿರ್ಲಿ, ನನ್ನ ಆದಿಶೇಷ ಬಂದು ನಮ್ಮಿಬ್ಬರ ಶಕ್ತಿ ಒಂದಾದ್ರೆ ನಮ್ಮ ಶಕ್ತಿ ಮುಂದೆ ಯಾವ ಶಕ್ತಿನೂ ಕೆಲಸ ಮಾಡೋದಿಲ್ಲ. ಆಗ ನಾನು ಈ ದಿಗ್ಬಂಧನದಿಂದನೂ ಮುಕ್ತಿ ಪಡಿತೀನಿ. ಎಲ್ಲಿದ್ದಾನೆ ಆದಿಶೇಷ? ಆದಿಶೇಷ, ಆದಿಶೇಷ, ಎಲ್ಲಿದ್ರು ಬೇಗ ಬಾ ಆದಿಶೇಷ. ಆದಿಶೇಷ, ಪರಮೇಶ್ವರ, ನನ್ನ ಆದಿಶೇಷ ಎಲ್ಲೇ ಇದ್ರು ಇಲ್ಲಿಗೆ ಬರೋ ಹಾಗೆ ಮಾಡು ತಂದೆ. ಮನುಷ್ಯರಿಗೋ ಕಾಳ ಸರ್ಪಗಳಿಗೋ ಯುದ್ಧ, ಅಂತಿಮ ಯುದ್ಧ, ಘೋರ ಯುದ್ಧ, ಕೆಟ್ಟತನ ಸಾಯೋ ಯುದ್ಧ, ಒಳ್ಳೆತನ ಮೆರೆಯೋ ಯುದ್ಧ. ಜಯ ಭೋಲೆನಾಥ. ಗರುಡದೇವ, ನನ್ನ ಸಂಮೋಹ ಶಕ್ತಿಗೆ ಏನಾಗಿದೆ? ನನ್ನ ಸಂಮೋಹನ ಶಕ್ತಿಯನ್ನು ಮೀರಿ ನಾಗಿನಿ ದೇವಸ್ಥಾನದ ಒಳಗೆ ಹೋಗಿದ್ದಾದರೂ ಹೇಗೆ? ಅವಳು ಅವನನ್ನು ಸಾಯಿಸುವ ಪ್ರಯತ್ನವೇ ಇದೆ. ಹೇ ನಾಗಿನಿ, ನಾನು ಪ್ರಹಾರ ಮಾಡು ಅಂತ ಹೇಳಿದ್ದು ಆ ಸಾಧ್ಯ ಗಂಡನ ಮೇಲೆ, ದಿಗ್ವಿಜಯನ ಮೇಲಲ್ಲ. ಹೋಗು, ಸಾಧ್ಯ ಗಂಡನ ಮೇಲೆ ಪ್ರಹಾರ ಮಾಡು.
ಹೇಳ್ದಾಗೆ ಆಗೋಯ್ತಲ್ಲ. ನನ್ನ ಮೇಲೆ ಹತ್ಯೆ ಪ್ರಯತ್ನ ನಡೀತು. ಆದರೆ ಸದ್ಯಕ್ಕೆ ಪ್ರಾಣಾಪಾಯ ಉಳಿತು. ಅವಳು ಹೇಳಿದ್ದಾಗೆ ಆಗಿದ್ದ ಅಥವಾ ಅವಳನ್ನ ನಾನು ನಂಬಲಿ ಅಂತ ಅವಳು ಆಡಿದ ನಾಟಕನ? ನೋಡಿದ್ರೆ ಹಾಗನ್ನಿಸ್ತಾ ಇಲ್ಲ. ಅವಳು ಹೇಳಿದ್ದೇ ನಿಜ ಆದ್ರೆ ನನ್ನ ಸಾಯಿಸಕ್ ಬಂದಿದ್ಯಾರು? ಇದು ನಾನು ಯಾರು ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಶತ್ರುಗಳಾಡಿದ ನಾಟಕನ, ಅಥವಾ ನಿಜವಾಗ್ಲೂ ನನ್ನ ಕೊಲ್ಲೋ ಪ್ರಯತ್ನ ನಡೀತಾ? ಅವಳು ನಿಜಕ್ಕೂ ಸಾಧ್ವಿನ ಅಥವಾ ನನಗೆ ಮೋಸ ಮಾಡಿ ನಾನು ಯಾರು ಅಂತ ತಿಳ್ಕೋಬೇಕು ಅಂತ ಶಿವಾನಿ ನನ್ನ ಹಿಂದೆ ಯಾರನ್ನಾದ್ರೂ ಬಿಟ್ಟಿದ್ದಾಳ? ಹಲೋ ವಿಶಾಲ್. ಹಲೋ ಸರ್. ಹಾಯ್. ನಮ್ಮಿಂದ ಸುಮ್ಮನೆ ನಿಮಗೆ ತೊಂದರೆ ಆಯ್ತು. ನೀವು ಹೀಗೆ ಮಾತಾಡ್ತಾ ನಿಂತ್ಕೊಂಡ್ರೆ ತೊಂದರೆ ಅಷ್ಟೇ. ನಮ್ಮ ಊರಿಗೆ ಯಾರೇ ಬಂದ್ರು ನಮ್ಮ ಅತಿಥಿಗಳು. ನೀವು ನಮ್ಮ ಜವಾಬ್ದಾರಿ, ತೊಂದರೆ ಅಲ್ಲ. ದಿಗ್ವಿಜಯ್ ಸರ್, ಇವನು ನನ್ನ ಫ್ರೆಂಡ್ ವಿಶಾಲ್ ಅಂತ. ನಾವಿಬ್ರು ಚಿಕ್ಕ ವಯಸ್ಸಿಂದ ಪರಿಚಯ. ಆಗೆಲ್ಲ ಜಾಸ್ತಿ ಬರೀ ಕಳ್ಳ ಪೊಲೀಸ್ ಆಟನೇ ಆಡ್ತಿದ್ವಿ. ನಾನು ರಿಯಲ್ ಲೈಫಲ್ಲೂ ಪೊಲೀಸ್ ಆಗ್ಬಿಟ್ಟೆ. ಹಾಗಂತ ಇವನೇನು ಕಳ್ಳ ಅಲ್ಲ. ಗಂಡ ಹೆಂಡತಿ ಸಿಕ್ಕಿದ್ರು ಕರ್ಕೊಂಡು ಬಂದೆ. ಇವನಿಗೆ ನನ್ನ ಬಗ್ಗೆ ಏನೇನು ನೆನಪಿದೆ ಅಂತ ಚೆಕ್ ಮಾಡ್ತಿದ್ದೆ. ಎಲ್ಲ ನೆನ್ಪಿಟ್ಕೊಂಡಿದ್ದಾನೆ. ದಿಗ್ವಿಜಯ, ಯಾರಿವರು? ಅಮ್ಮ, ಇವರು ವಿಶಾಲ್ ಅಂತ. ಅವರು ನಯನಿ. ದೇವಸ್ಥಾನದಲ್ಲಿ ನನ್ನ ಪ್ರಾಣ ಕಾಪಾಡೋದ್ರನ್ನಲ್ಲ ಇವರೇ. ಎಂತಾಗಿದೆಯಮ್ಮ? ಏನ್ ದೇವಿ ಕಳೆಯಮ್ಮ, ಸಾಕ್ಷಾತ್ ಗೌರಿ ಇದ್ದಾಗೇ ಇದೆಯಾ? ನೈನಿ, ನೀನ್ ಗುರುತಿಸಿದ್ದು ಅದೊಂದೇ ವಿಚಾರನ. ಅಭಯ್ ನನ್ನ ನೋಡಿದಾಗ ನಾನು ಸರಿಯಾಗಿ ಗುರುತೇ ಹಿಡಿಲಿಲ್ಲ. ಶಿವಾನಿ ಕೂಡ ನಿನ್ನನ್ನು ನೋಡಿದಾಗ ಗುರುತೇ ಇಲ್ದಿರೋ ಹಾಗೆ ವರ್ತಿಸಿದ್ಲು. ಹಾಗೇನಿಲ್ಲ ಯಜಮಾನ್ರೆ. ಇದ್ದಕ್ಕಿದ್ದಂಗೆ ಅವಳು ಹೊರಗಡೆಯಿಂದ ಮನೆಗೆ ಬರ್ಬೇಕಾದ್ರೆ ನಾವು ಅವಳ ಮನೇಲಿದ್ರೆ ಗಾಬರಿ ಆಗಲ್ವಾ? ಅದೇ ಆಗಿರುತ್ತೆ. ನೈನಿ, ನೀನು ಹೇಳೋದೇನೋ ಸರಿ, ಆದರೆ ಅವ್ರ ಕಣ್ಣು ನೋಡಿದ್ರೆ ಅದೇನೋ ಗೊತ್ತಿಲ್ಲ. ಆ ಕಣ್ಣನ್ನ ನಾನು ಎಲ್ಲೋ ನೋಡಿದ್ದೀನಿ. 100% ಎಲ್ಲೋ ನೋಡಿದ್ದೀನಿ. ಯಜಮಾನ್ರೆ, ನಾನ್ ಶಿವಾನಿ ಅವ್ರ ಬಗ್ಗೆ ಹೇಳಿ ಹೇಳಿ ನಿಮ್ಗೆ ಅವ್ರ ಕಣ್ಣಿನ ಕಲ್ಪನೆ ಬಂದಿರುತ್ತೆ ಬಿಡಿ. ಇದ್ರೂ ಇರ್ಬೋದೇನೋ. ನಿಮ್ಗೆ ಈ ಊರೆಲ್ಲ ಇಷ್ಟ ಆಯ್ತಾ? ಶಿವಾನಿ, ಪೂಜೆ ಟೈಮ್ ಆಯ್ತು, ನೀವಿನ್ನೂ ರೆಡಿನೇ ಆಗಿಲ್ವಲ್ಲ? ಏನ್ ಪೂಜೆ ಅಜ್ಜಿ? ಇವತ್ತು ಮಹಾಶಕ್ತಿ ಮಾಯೆಗೆ ಮಹಾಪೂಜೆ ಅಮ್ಮ. ನಮ್ಮ ಮನೆತನ ಕಾಯೋ ದೇವಿ ಅವಳು. ಎಲ್ಲ ನವರಾತ್ರಿಗೆ ಅವಳು ಪೂಜೆ ಮಾಡಲೇಬೇಕು. ಅದು ನಮ್ಮ ಮನೆತನದ ಪದ್ಧತಿ. ಈ ಸಮಯಕ್ಕೆ ನಾನ್ ಬಂದಿರೋದು ನನ್ನ ಅದೃಷ್ಟ ಅಜ್ಜಿ. ನಿಜ ಅಮ್ಮ, ಅವಳು ಮಹಾಮಾಯೆ. ನಿನ್ನನ್ನ ಅವಳು ತನ್ನ ಸನ್ನಿಧಾನಕ್ಕೆ ಕರೆಸ್ಕೊಳ್ತಾ ಇದ್ದಾಳೆ ಅಂದ್ರೆ ಅದರ ಹಿಂದೆ ಒಂದು ಮಹಾ ಹಿನ್ನೆಲೆ ಇರುತ್ತೆ. ಅದಕ್ಕೊಂದು ಕಾರಣನೂ ಇರುತ್ತೆ. ಊರನ್ನು ಕಾಯೋ ಮುತ್ತೈದೆ ಅವಳು. ನಮ್ಮನ್ನೆಲ್ಲ ಅವಳು ಕಾಪಾಡ್ತಾಳೆ ಅಂತ ನಾನು ನಂಬಿಕೆ ಇಟ್ಕೊಂಡಿದ್ದೀನಮ್ಮ. ಏನಾಗಿದೆ?
ಎಲ್ಲಿದ್ದರು ನನ್ನ ಮುಂದೆ ಈ ಕೂಡಲೇ ಬಾ ಬಾ. ನನ್ನ ಆಜ್ಞೆಯನ್ನೇ ಧಿಕ್ಕರಿಸುವಷ್ಟು ದಾರ್ಢ್ಯವೇ ನಿನಗೆ. ನಿನ್ನ ಪ್ರಿಯಕರನನ್ನು ವಧಿಸಿ ನಿನ್ನನ್ನು ಘೋರ ನರಕಕ್ಕೆ ತಳ್ಳಿ ಬಿಡುವೆ. ಬೇಡ, ನನ್ನ ಆದಿಶೇಷನ್ಗೆ ಏನು ಮಾಡೋದ್ ಬೇಡ. ಅವನನ್ನು ಏನು ಮಾಡಬಾರದೆನ್ನುವುದಾದರೆ ಮೊದಲು ಹೋಗಿ ಅವನನ್ನು ಕೊಂದು ಬಾ. ಅಸಾಧ್ಯ ಗಂಡರ ಸಾವು ಬೇಕು ನನಗೆ. ಯಾಕೆ ಮೌನ? ಅಲ್ಲ ಸ್ವಾಮಿಗಳೇ, ಅವಳು ಗಂಡನ್ ಸಾವು ನನ್ನಿಂದ ಆದ್ರೆ ಅವಳು ನನ್ನಿಂದ ವಿಧವೆ ಆಗ್ತಾಳೆ. ಆಮೇಲೆ ದೈವ ಕೋಪ ನನ್ನ ಮೇಲಲ್ವಾ? ದೈವ? ಯಾವ ದೈವ? ಎಲ್ಲ ದೈವಗಳು ಒಂದು ಕಾಲದಲ್ಲಿ ನಾನು ಪೂಜಿಸುತ್ತಿದ್ದ ಶುದ್ಧ ದೇವತೆಗಳ ದಾಸರುಗಳು. ನನ್ನ ದೈವಕ್ಕೆ ಮೋಸ ಮಾಡಿದ ಕೆಟ್ಟ ದೈವ ಅದು. ಮತ್ತೆ ಯಾರ ಭಯವೂ ಇಲ್ಲದೆ ಶುದ್ಧ ಲೋಕ ಸೃಷ್ಟಿಯಾಗಬೇಕು. ಅದಾಗಬೇಕು ಅಂದ್ರೆ ಮಹಾಸಾಧ್ಯ ಗಂಡನ ಸಾವಾಗಬೇಕು. ಅದಾದ್ರೆ ನಿನಗೆ ಅಮೋಘವಾದ ಶಕ್ತಿ ಬರುತ್ತೆ. ನೀನು ಆ ಶಕ್ತಿಯನ್ನು ಪಡೆದುಕೊಂಡರೆ ನೀನು ಬೇಕಾದನ್ನು ಸಾಧಿಸಬಹುದು. ಹೇಳು ಹೇಳು, ನಿನ್ ದೊಡ್ಡ ಶುದ್ಧ ಶಕ್ತಿ ಆಗ್ತೀಯಾ ಅಥವಾ ಆದಿಶೇಷನ ಸಾವನ್ನ ಬಯಸ್ತೀಯಾ? ಬೇಡ ಬೇಡ, ನನ್ನ ಆದಿಶೇಷನ್ಗೆ ಯಾವ ತೊಂದರೆನೂ ಆಗ್ಬಾರ್ದು. ಹಾಗಾದರೆ ಈಗಲೇ ಹೋಗು, ಆ ಸಾಧ್ಯ ಗಂಡನ ಸಂಹಾರ ಮಾಡಿ ಬಾ. ನೈನಿ, ಏನಾಯ್ತು? ಏನಿಲ್ಲ ಶಿವಾನಿ, ನಿನಗ್ ನಿದ್ದೆ ಬಂದಿಲ್ವಾ? ಇಲ್ಲ. ಅದ್ ಸರಿ, ನೀನ್ ಯಾಕೆ ಹೀಗೆ ಓಡಾಡ್ತಾ ಇದೀಯಾ? ಓ, ಹೊಸ ಜಾಗ ಅಂತ ನಿದ್ದೆ ಬರ್ತಾ ಅಲ್ವಾ? ನಿದ್ದೆ ಚೆನ್ನಾಗೇ ಬಂದಿತ್ತು, ಆದ್ರೆ ಯಾವ್ದೋ ಒಂದ್ ಕೆಟ್ಟ ಕನ್ಸು ಎಬ್ಬಿಸ್ಬಿಡ್ತು. ನನಗೆ ಕೆಟ್ಟ ಯೋಚನೆ, ನಿನ್ಗೆ ಕೆಟ್ಟ ಕನ್ಸು. ಒಟ್ನಲ್ಲಿ ಇಬ್ರು ನಿದ್ದೆನೂ ಕೆಡ್ತು ಅಷ್ಟೆ. ಕೆಡೋ ನಿದ್ರೆ ಯೋಚನೆನ ಹೆಚ್ಚಿಸುತ್ತೆ. ನಮ್ಮವ್ರಿಗೆ ಏನೇ ತೊಂದರೆ ಆಗ್ತಾ ಇದ್ರೋ ಅದನ್ನ ತಡೆಯೋಕೆ ಶಕ್ತಿ ಕೊಡುತ್ತೆ. ನನ್ ಗಂಡನಿಗೆ ಪ್ರಾಣ ಕಂಟಕ ಇದೆ, ಅದನ್ನ ಪರಿಹರಿಸೋಣ ಅಂತ ಈ ಊರಿಗೆ ಬಂದೆ. ನಿನ್ ಹಾಗೆ ನಾನು ದಿನ ಪೂಜೆ ಮಾಡ್ತಾ ಇದ್ದೀನಿ. ನನ್ ಗಂಡನ್ಗೆ ಬಂದಿರೋ ಕಂಟಕ ದೂರ ಆಗಿ ಅವನ್ ನನಗೆ ಹತ್ರ ಆಗ್ಲಿ ಅಂತ. ಕೆಟ್ಟವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಬೋದು ಶಿವಾನಿ, ಆದ್ರೆ ಒಳ್ಳೆಯವ್ರಿಗೆ ದೇವ್ರು ಖಂಡಿತ ಕೆಟ್ಟದ್ ಮಾಡಲ್ಲ. ನೀನು ತುಂಬಾ ಒಳ್ಳೆಯವಳು, ನಿನಗ್ ಯಾವತ್ತೂ ಕೆಟ್ಟದಾಗಲ್ಲ. ಆದ್ರೆ ನನ್ನಿಂದ ನಿನಗ್ ಕೆಟ್ಟದಾಗ್ತಾ ಇದೆಯಲ್ಲ. ನಾನ್ ನಿನ್ನ ಗಂಡನ ಸಾಯಿಸೋಕೆ ಓಡಾಡ್ತಾ ಇದ್ದೀನಿ. ಯಾಕೆ ಹೀಗಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಪರಮೇಶ್ವರ, ನೀನೇ ಕಾಪಾಡ್ಬೇಕು. ಶಿವಾನಿಗೇನೋ ಚಿಂತೆ ಇದೆ ಅನ್ಸುತ್ತೆ. ಅವಳ ಮಾವನಿಗೆ ಪ್ರಾಣ ಅಪಾಯ ಇದೆ ಅಂತ ಹೇಳಿದ್ರೆ ಇನ್ನೂ ಆತಂಕ ಜಾಸ್ತಿ ಆಗುತ್ತೆ. ಬೇಡ ಬೇಡ, ಈಗ್ಲೇ ಹೇಳೋದ್ ಬೇಡ ಬೇಡ. ದೇವ್ರೆ, ಇದು ನಾನ್ ಬಂದಿರೋ ಮನೆ, ಯಾರಿಗೂ ಏನು ಕೆಟ್ಟಾಗದೆ ಹಾಗೆ ನೋಡ್ಕೊ. ಸರಿ, ಹೋಗ್ ಮಲ್ಕೊ. ಗುಡ್ ನೈಟ್. ಸಾಧ್ಯ ಗಂಡನ ಸಾವು ನಿನ್ನಿಂದಾಗಬೇಕು ಅಂತ ಹೇಳಿದರು, ಮತ್ತೆ ಮತ್ತೆ ವಿಫಲವಾಗಿ ಬರುತ್ತಿರುವೆ. ಏನಾಗವೇ? ಇಲ್ಲ, ನನ್ನಿಂದ ಒಳ್ಳೆಯವನ್ನ ಸಾಯಿಸಕ್ಕಾಗಲ್ಲ, ನನಗಾಗಲ್ಲ. ಕೆಟ್ಟವರಿಗೆ ಒಳ್ಳೆಯವರೆಲ್ಲ ಕೆಟ್ಟವರನ್ನಾಗವೇ ಸಕಲ ದೇವಲೋಕವನ್ನು ನಾಶ ಮಾಡಿ ಶುದ್ಧ ಲೋಕವನ್ನು ಸೃಷ್ಟಿಸುವ ಪ್ರಯತ್ನ ಮಾಡುತ್ತಿರುವವನು ನಾನು. ದೈವ ನಾಮವನ್ನು ಹೇಳುವವರೆಲ್ಲ ನನ್ನ ಪಾಲಿಗೆ ಕೆಟ್ಟವರೇ. ಹೋಗು, ನಿನಗೀಗ ಸಕಲ ಶುದ್ಧ ಶಕ್ತಿಗಳ ಅಂಶವನ್ನು ತುಂಬಿ ಕಾಣಿಸುವೆ. ಅವಳ ಗಂಡನನ್ನು ಸಾಯಿಸಿ ಬಾ.
ಜಾಗವೇ ಹೋಗು, ಅವನನ್ನು ಕೊಂದು ಬಾ. ನಿನ್ನಂತಹ ಪುಣ್ಯವತಿಯಿಂದ ಸಾಧ್ಯ ಗಂಡನ ಸಾವಾದರೆ ನಾಗಮಣಿಯ ಶಕ್ತಿ ಕುಂದಿ ಹೋಗುತ್ತದೆ. ಅದು ಕ್ಷುದ್ರ ಶಕ್ತಿಯ ಆವಾಸ ಸ್ಥಾನವಾಗಿ ಬದಲಾಗುತ್ತೆ. ಆಮೇಲೆ ಅದು ನನ್ನ ಪಾಲು. ಹೋಗು. ನಿನ್ನ ಗಂಡನ ಪ್ರಾಣ ಉಳಿಯೋದಿಲ್ಲ. ಇಷ್ಟು ದಿನ ನೀನ್ ನೋಡಿದ್ದು ಬರೀ ಶಿವಾನಿನ ಮಾತ್ರ. ಈಗ ಅಸಲಿ ಶಿವಾನಿನ ನೋಡು. ಯಾಕೆ ಈ ರೀತಿ ನಮ್ಗೆ ತೊಂದರೆ ಕೊಡ್ತಿದ್ಯಾ? ತೊಂದ್ರೆ ಕೊಡ್ತಾ ಇಲ್ಲ, ನನಗ್ ಬಂದಿರೋ ತೊಂದ್ರೆನ ದೂರ ಮಾಡ್ತಾ ಇದ್ದೀನಿ. ನೋಡು, ನಮಗ್ ತೊಂದರೆ ಮಾಡ್ಬೇಡ. ನಾವು ನಾಗದೇವತೆ ಪೂಜೆ ಮಾಡೋರು, ನಾಗಗಳನ್ನ ದೇವ್ರಂತ ನಂಬಿರೋರು. ಹಾಗೆ ನಾಗಗಳಿಗೂ ಒಂದಷ್ಟು ನಂಬಿಕೆಗಳಿವೆ. ಅಡ್ಡ ಬಂದವ್ರನ್ನ ನಾಶ ಮಾಡ್ಬೇಕು ಅನ್ನೋ ನಂಬಿಕೆ. ಈಗ ನಾನು ಮಾಡಕ್ ಬಂದಿರೋದು ಕೂಡ ಅದನ್ನೇ. ನೋಡು, ನಾಗಗಳು ನಮ್ಮ ಪಾಲಿನ ದೇವತೆಗಳು. ನನ್ನ ಸೌಭಾಗ್ಯನ ಕಿತ್ಕೋಬೇಡ ದಯವಿಟ್ಟು. ನಿನಗೆ ಕೈ ಮುಗಿದ್ ಕೇಳ್ಕೊತಾ ಇದೀನಿ, ಯಜಮಾನ್ರಿಗೆ ಏನು ಮಾಡ್ಬೇಡ. ದಯವಿಟ್ಟು ಯಜಮಾನ್ರಿಗೆ ಏನು ಮಾಡ್ಬೇಡ, ಅವ್ರಿಗೇನು ತಪ್ಪಿಲ್ಲ. ನನ್ ಸೌಭಾಗ್ಯನ್ ಕಿತ್ಕೋಬೇಡ, ನಿನಗೆ ಕೈ ಮುಗಿದ್ ಕೇಳ್ಕೊತಾ ಇದೀನಿ. ಬೇಡ ಬೇಡ, ಅವ್ರಿಗೇನು ಮಾಡ್ಬೇಡ. ಮೋಹಿನಿ, 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 ಏನಾಯ್ತು? ಸಾವಾಯ್ತು. ಶಿವಾನಿಯ ಕಾರಣದಿಂದ ನಯನಿಯ ಗಂಡನ ಸಾವಾಯ್ತು. ಅವಳ ರೂಪದಲ್ಲಿ ನಾನೇ ವಿಶಾಲನ್ನ ಸಾಯಿಸಿ ಬಂದೆ. ಅವಳ ರೂಪದಲ್ಲಿ ನೀನು ಹೋಗಿ ಅವನನ್ನು ಸಾಯಿಸಿ ಬಂದರೆ ಅದರಿಂದ ನಮಗೇನು ಉಪಯೋಗ ಮಾಯಾಂಗನೆ? ಇದೊಂದು ಸಾವು ನಮ್ಮ ಕನಸುಗಳನ್ನ ಬದಕ್ಸ್ಬಿಡುತ್ತೆ ಮೋಹಿನಿ. ನಯನಿ ಸಾಮಾನ್ಯದವಳಲ್ಲ, ಅವಳು ಮಹಾ ಸಾಧ್ವಿ. ಅವಳ ಗಂಡನ ಸಾಯಿಸಿದಕ್ಕೆ ಅವಳು ರೊಚ್ಚಿಗೆದ್ದು ಶಾಪ ಹಾಕ್ತಾಳೆ. ಆದ್ರೆ ಆ ಶಾಪ ಕೊಂದ ನನಗ್ ತಟ್ಟಲ್ಲ, ಶಿವಾನಿಗ್ ತಟ್ಟುತ್ತೆ. ಯಾಕಂದ್ರೆ ನಾನು ವಿಶಾಲ್ನ ಸಾಯಿಸಿದ್ದು ಶಿವಾನಿ ರೂಪದಲ್ಲಿ. ಈ ಒಂದು ಕಾರಣಕ್ಕೆ ಅವಳು ಪಾಪಿಷ್ಟೇ ಆಗ್ತಾಳೆ. ಇಡೀ ನಾಗಲೋಕ ಅವಳನ್ನ ಬಹಿಷ್ಕಾರ ಹಾಕುತ್ತೆ. ಅವಳು ನಾಗಲೋಕಕ್ಕೆ ಸೇರದವಳಾದಾಗ ಆದಿಶೇಷನ ಮುಂದಿರುವ ಆಯ್ಕೆ ನಾನು ಮಾತ್ರ. ನಮ್ಮಲ್ಲಿರುವ ನಾಗಮಣಿಗೆ ಆದಿಶೇಷನ ಶಕ್ತಿ ಸೇರುವ ಹಾಗೆ ಮಾಡಿದರೆ ನಾಗಮಣಿ ಮತ್ತೆ ಶಕ್ತಿಶಾಲಿ ಆಗುತ್ತೆ. ಆಮೇಲೆ
ನಾವು ಅಂದುಕೊಂಡಿದ್ದೆಲ್ಲವೂ ನಡೆಯುತ್ತೆ. ಮಾತಿನ ಪ್ರಕಾರ ನಾಗಮಣಿ ನಿನ್ನದು, ಶೇಷನಾಗ ನನ್ನವನು. ಆದರೆ ಆ ಶೇಷನಾಗ ನನ್ನನ್ನು ಮೋಸ ಮಾಡಿ ಆ ಮಯೂರಿ ಜೊತೆ ಸಂತೋಷವಾಗಿದ್ದಾನೆ ಮಾಯಾ. ಅವನ ಮುಂದೆ ಆ ಮಯೂರಿಯನ್ನು ಸಾಯಿಸಿದರೆ ಮಾತ್ರ ಪ್ರೀತಿ ಸೋತಾಗ ಆಗೋ ನೋವೇನು ಎಂದು ಅವನಿಗೆ ಗೊತ್ತಾಗುವುದು. ಆದ್ರೆ ಆ ಶಿವಾನಿ ಅವ್ರನ್ನ ಎಲ್ಲೋ ಬಚ್ಚಿಟ್ಟಿದ್ದಾಳೆ. ಆ ಶಿವಾನಿಯ ಎಲ್ಲ ಶಕ್ತಿ ದೂರವಾದಾಗ ಆ ಮಯೂರಿ ಮತ್ತೆ ಶೇಷನಾಗನ ಮೇಲಿರುವ ರಕ್ಷಾ ಕವಚ ಕೊಳಚಿ ಬೀಳುತ್ತೆ. ಆಗ ಆ ಶೇಷನಾಗ ಮತ್ತೆ ನಿನ್ನ ಮುಂದೆ ಬರಲೇಬೇಕು. ಚಿಂತೆ ಬೇಡ ಮೋಹಿನಿ, ನಾನು ಆ ವಿಶಾಲನ್ನ ಸಾಯಿಸಾಗಿದೆ. ಸಾಯಿಸಿರೋದು ಆ ಶಿವಾನಿ ಅಂತ ಅವಳಿಗೆ ತಿಳಿದಾಗಿದೆ. ನಯನಿ ಶಾಪ ಹಾಕಿರುತ್ತಾಳೆ. ಇಷ್ಟು ದಿನ ಮೆರಿತಾ ಇದ್ದ ಶಿವಾನಿ ಇನ್ನು ಮುಂದೆ ನಮ್ಮ ಕಾಲಡಿಯಲ್ಲಿರುತ್ತಾಳೆ. ಶಾಪಗ್ರಸ್ತಳಾಗಿರುತ್ತಾಳೆ. ಆಮೇಲೆ ನಾವು ಬಯಸಿದ್ದ ಬದುಕು ನಮ್ಮದಾಗುತ್ತದೆ. ನಾನು ನಾಗಲೋಕದವಳು ಅಂತ ನಾಗಲೋಕದವ್ರಿಗೆ ಬಿಟ್ರೆ ದೈವ ಅಂಶ ಇರೋರಿಗೆ ಮಾತ್ರ ಗೊತ್ತಾಗುತ್ತೆ. ನೀನ್ ಯಾರು? ನಿನಗ್ ಗೊತ್ತಾಗಿದೆ ಅಂದ್ರೆ ನೀನ್ ಯಾರು? ನಾನ್ ನಾಗನೂ ಅಲ್ಲ, ದೇವ್ರ ಅಂಶ ಇರೋಳು ಅಲ್ಲ. ನನ್ನಲ್ಲಿ ಯಾವ ದೇವ್ರ ಅಂಶ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಮುಂದಾಗೋದು ಮೊದಲೇ ತಿಳಿಯುತ್ತೆ. ಹಾಗೆ ಹೋಗಿದ್ರ ಬಗ್ಗೆ ತಿಳಿಯೋ ಶಕ್ತಿ ಇದೆ. ಮೊದಲು ಎಲ್ರೂ ಅದನ್ನ ಶಾಪ ಅಂತ ಇದ್ರು. ಆಮೇಲೆ ಅದೇ ಕೆಲವ್ರ ಪಾಲಿಗೆ ವರ ಆಯ್ತು. ಎಷ್ಟೋ ಜನರ ಪ್ರಾಣ ಉಳೀತು. ಆ ಶಕ್ತಿನೇ ನಿನ್ನ ಯಜಮಾನ್ರಿಗೆ ತೊಂದರೆ ಕೊಟ್ಟಿಲ್ಲ ಅಂತ ಗುರ್ತಿಸಿದ್ದು. ಅಂದ್ರೆ ನಿನಗೆ ನನ್ನ ಬಗ್ಗೆ ಎಲ್ಲ ಗೊತ್ತಾ? ಗೊತ್ತು. ನೀನ್ ಈ ಭೂಮಿಗೆ ಬರೋಕೆ ಕಾರಣ ಏನು? ನಿನ್ ಮದ್ವೆ ಯಾಕಾಯ್ತು? ನಿನಗ್ ತೊಂದರೆ ಕೊಟ್ಟವ್ರು ಯಾರು, ಕೊಡ್ತಾ ಇರೋರು ಯಾರು, ಎಲ್ಲ ಗೊತ್ತಾಯ್ತು. ನೀನ್ ಯಾವ್ದೋ ದುಷ್ಟಶಕ್ತಿ ನಿಯಂತ್ರಣದಲ್ಲಿದ್ಯಾ. ಅದೇ ನಿನ್ನ ಹತ್ರ ಈ ತಪ್ಪು ಕೆಲಸ ಮಾಡಿಸ್ತಿದೆ. ಯಾವ್ದು ಆ ದುಷ್ಟಶಕ್ತಿ? ಭೋಲೆನಾಥ, ಲೋಕನಾಥೇಶ್ವರ, ನಿನ್ನಣತಿಯಂತೆ ನಿನ್ನಂಶ ಸಂಭೂತನ ರೂಪವನ್ನು ಬದಲಾಯಿಸಲು ನಾನು ನಿಮಿತ್ತನಾದೆ. ಬದಲಾದ ರೂಪದಿಂದ ಬಯಲಾಗಬೇಕಾದ ರಹಸ್ಯವನ್ನ ನೀನು ತಿಳಿಸಿ ತಂದೆ. ನೀನು ಅರುಹಿದ ಮಾತುಗಳನ್ನ ನಾನು ಶಿರಸಾವಹಿಸಿ ಪಾಲಿಸಿದ್ದೇನೆ. ಆದಿಶೇಷ ಮಾನವ ರೂಪಿ ತ್ರಿಶೂಲ ಈಗ ಅಭಯನಾಗಿ ಹೆಜ್ಜೆ ಇಡುತ್ತಿದ್ದಾನೆ. ಹೊಸ ರೂಪ, ಹಳೆಯ ಮನಸ್ಸು ಅವನ ಮುಂದೆ. ಅವನು ಇಡಬೇಕಾದ ಹೆಜ್ಜೆಯ ಬಗ್ಗೆ ಅವನಿಗೆ ಅರಿವಿದೆ. ಆದರೆ ಆ ಹೆಜ್ಜೆಯ ಕೆಳಗೆ ಅಡಗಿರುವ ಅಪಾಯದ ಬಗ್ಗೆ ಅವನಿಗೆ ತಿಳಿಸು. ಅವನ ಎಡ ಬಲಬಲತು ಅನವರತವನನ್ನು ಕಾಪಾಡ. ಅವನ ಹುಟ್ಟಿನ ಅರಿವು ಅವನಿಗಾಗಬೇಕು. ಅವನ ಸುತ್ತ ಇರುವ ಅರಿಗಳ ಬಗ್ಗೆ ಅವನಿಗೆ ಅರಿವಾಗಬೇಕು. ಭೋಲೆನಾಥ, ಅವನು ನಾಗಮೂಲದ ನಿನ್ನ ಕಂಠಾಭರಣದ ವಂಶದವನು. ನಾಗ ಕುಲ ತಿಲಕ, ನಾಗ ಮಹೇಶ್ವರನಾದ ನನ್ನ ಅಂಶ. ಅವನ ಬದುಕಿನ ಒಂದೊಂದು ಕ್ಷಣಗಳು ಒಂದೊಂದು ಜವಾಬ್ದಾರಿ. ಅವನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ದಕ್ಕಬೇಕು. ಹೇ ಮಹೇಶ್ವರ, ನಿನ್ನನ್ನು ನಂಬಿ ಅದೊಂದು ಲೋಕವೇ ಕಾಯುತ್ತಿದೆ. ಆ ಲೋಕ ಉಳಿಯಬೇಕು, ಅಳಿಯಬಾರದು. ನಾಗಲೋಕದ ವಾಸಿ ಆದಿಶೇಷ ಮಾನವ ರೂಪಿಯಾದ ತ್ರಿಶೂಲನ ಮತ್ತೊಂದು ರೂಪವಾದ ಅಭಯನಿಗೆ ನಿನ್ನ ಅಭಯ ಸಿಗಬೇಕು.
ಜೈ ಭೋಲೆನಾಥ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.